ಹೆಲೋ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಕ್ಷ್ಮಿ ಎಸ್. ನಿಮಗೆಲ್ಲ ಗೊತ್ತೇ ಇದೆ, ವಿಜ್ಞಾನ ಎಂದ ಕೂಡಲೇ ನಿಮಗೆ ನೆನಪಾಗೋದೇನು? ಚಿತ್ರಗಳು ಅಲ್ವಾ? ಹಾಗಿದ್ದರೆ ಈ ಮುಂದಿನ ಪರೀಕ್ಷೆಯಲ್ಲಿ, ಅಂದರೆ ವಿಜ್ಞಾನ ಪರೀಕ್ಷೆ 3 SSLC ವಿದ್ಯಾರ್ಥಿಗಳಿಗೆ ಆ ಪರೀಕ್ಷೆಯಲ್ಲಿ ಬರುವಂತಹ ಇಂಪಾರ್ಟೆಂಟ್ ಡೈಗ್ರಾಮ್ಸ್ಗಳು ಯಾವ್ದ್ಯಾವುದು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗ ನಾ ಹೇಳುವಂಥ ಚಿತ್ರಗಳ ಮೇಲೆ ನೀವೇನಾದರೂ ಫೋಕಸ್ ಮಾಡಿದರೆ ಖಂಡಿತ ಈ ಪರೀಕ್ಷೆಯಲ್ಲಿ ನೀವು 12ರಿಂದ 13 ಅಂಕಗಳನ್ನು ಡೆಫಿನೆಟ್ ಆಗಿ ಪಡ್ಕೋಬಹುದು. ಇದರಿಂದ ಏನಾಗುತ್ತೆ, ನಿಮಗೆ ಪಾಸ್ ಆಗಲಿಕ್ಕೆ ಮತ್ತಷ್ಟು ಈಸಿ ಆಗುತ್ತೆ. ನೋಡಿರಿ ವಿದ್ಯಾರ್ಥಿಗಳೇ, ಆಲ್ರೆಡಿ ಫಸ್ಟ್ ಅಟೆಂಪ್ಟನ್ನು ಕಳ್ಕೊಂಡಿರಿ, ಸೆಕೆಂಡ್ ಅಟೆಂಪ್ಟನ್ನು ಕಳ್ಕೊಂಡಿರಿ. ಈ 3ನೇ ಹಂತದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೀವೇನು ಮಾಡಲಿಕ್ಕಿಲ್ಲ, ಫೇಲ್ ಆಗಲಿಕ್ಕಿಲ್ಲ. ಆದಷ್ಟು ನಿಮ್ಮಿಂದ ಪ್ರಯತ್ನವನ್ನು ಮಾಡಿ ನೀವೇನು ಮಾಡಬೇಕು, ಯಾವ್ಯಾವ ವಿಷಯಗಳಲ್ಲಿ ಫೇಲ್ ಆಗಿದ್ದೀರಲ್ಲ ಅವೆಲ್ಲ ವಿಷಯಗಳಲ್ಲಿ ನೀವು ಪಾಸ್ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ವಿಡಿಯೋದಿಂದ ನೀವೇನು ಮಾಡಿರಿ, ಆದಷ್ಟು ಉಪಯೋಗವನ್ನು ತಗೊಳ್ರಿ ಅಂತ ಹೇಳ್ತಾ ಈಗ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ಈ ಒಂದು ಚಾನಲ್ಗೆ ಹೊಸಬರಾದಲ್ಲಿ ತಪ್ಪದೇ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ನೋಡಿ ವಿದ್ಯಾರ್ಥಿಗಳೇ, ಮರಿಬೇಡಿ, ನಾ ಹೇಳುವಂಥ ಈ ಚಿತ್ರಗಳ ಮೇಲೆ ನೀವೇನು ಮಾಡಬೇಕು, ಜಾಸ್ತಿ ಫೋಕಸ್ ಮಾಡಬೇಕು. ಗಮನದಲ್ಲಿಟ್ಕೊಳ್ರಿ. ಈ ಚಿತ್ರಗಳನ್ನು ಸರಿಯಾಗಿ ಕಲಿತು ಅವುಗಳ ಭಾಗಗಳನ್ನು ನೀವು ಕರೆಕ್ಟಾಗಿ ಗುರ್ತಿಸೋದನ್ನು ಕಲ್ತ್ರಿ ಅಂತ ಅಂದರೆ ನೀವು ಇದರಿಂದ ಆರಾಮ್ಸೆ ಮಾರ್ಕ್ಸ್ಗಳನ್ನು ನೀವು ಪಡ್ಕೋಬಹುದು. ನಿನ್ನೆ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ವಿಜ್ಞಾನದಲ್ಲಿ 3 ಭಾಗಗಳನ್ನು ಮಾಡ್ಕೊಳ್ತೇವೆ. ಅದರಲ್ಲಿ ಮೊದಲೇದು ಯಾವುದು, ರಾಸಾಯನ ವಿಜ್ಞಾನ, ಜೀವ ವಿಜ್ಞಾನ, ಅದೇ ರೀತಿ ಯಾವುದಿನ್ನೊಂದು ಭೌತ ವಿಜ್ಞಾನವನ್ನು ನಾವೇನು ಮಾಡ್ತೇವೆ, ನೋಡ್ತೇವೆ. ಅದರಲ್ಲಿ ಈಗ ರಾಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಡೈಗ್ರಾಮ್ಸ್ಗಳು ಯಾವುದ್ಯಾವುದು ಅಂತ ನೋಡೋಣ. ಮೊದಲೇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಕಾಣ್ತಿದ್ದೀವಿ ಅಲ್ವ ಮಕ್ಕಳೇ, ಇದು ನೀರಿನ ವಿದ್ಯುತ್ ವಿಭಜನೆಯ ಚಿತ್ರ. ಇದನ್ನು 2 ಮಾರ್ಕ್ಸಿಗೆ ಕೊಡ್ತಾರೆ. ನೀವೇನು ಮಾಡಬೇಕು, ಸರಿ ಮಾಡಿ ಚಿತ್ರವನ್ನು ಬಿಡಿಸೋದನ್ನು ಕಲ್ಕೊಳ್ರಿ. ಇದರಲ್ಲಿ ಕನಿಷ್ಠ 4ರಿಂದ 6 ಭಾಗಗಳನ್ನು ಕಲ್ಕೊಳ್ರಿ. ಇನ್ನು 2ನೇ ಚಿತ್ರ ನೋಡ್ರಿ, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಡೈಗ್ರಾಮು. ಚಿತ್ರವನ್ನು ಅಂದವಾಗಿ ಬಿಡಿಸೋದ್ರೊಟ್ಟಿಗೆ ಭಾಗಗಳನ್ನು ಕೂಡ ನೀವು ಸರಿಯಾಗಿ ಗುರುತಿಸಬೇಕು. ಇನ್ನು 3ನೇದು ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ. ಈ ಎಲ್ಲ ಚಿತ್ರಗಳು ನಿಮ್ಮ ಪಠ್ಯಪುಸ್ತಕದಲ್ಲಿದ್ದಾವೆ, ಸರಿ ಮಾಡಿ ನೋಡ್ಕೊಳ್ರಿ. ಲೋಹದ ಮೇಲೆ ಹಬೆಯ ವರ್ತನೆಯ ಚಿತ್ರ, ಭಾಗಗಳನ್ನೆಲ್ಲ ಸರಿಯಾಗಿ ಕಲ್ಕೋಬೇಕು. ಇನ್ನು 4ನೇದು ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ. ಕಾಣ್ತಿದೆ ಅಲ್ವಾ ಮಕ್ಕಳೇ, ಇದೇ ಆ ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣದ ಚಿತ್ರ. ಇನ್ನು ಜೀವ ವಿಜ್ಞಾನ ವಿಭಾಗಕ್ಕೆ ಸಂಬಂಧಪಟ್ಟಂತೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರ, ಇದನ್ನು 1 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೆ ಕೇಳಬಹುದು. ಈ 2 ಡೈಗ್ರಾಮ್ಗಳು ಏನಾಗಿದ್ದಾವೆ ನೋಡೋಕ್ಕೆ ಒಂದೇ ಥರ ಇದ್ದರೂ ಕೂಡ ಇದರಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಒಂದು ತೆರೆದಾಗಿದೆ, ಮತ್ತೊಂದು ಮುಚ್ಚಿದ ಪತ್ರರಂಧ್ರ. ಇನ್ನು 6ನೇದು ಮಾನವನ ಹೃದಯದ ನೀಳಛೇದ ನೋಟ. ಇದು ನಿಮ್ಮ ಪರೀಕ್ಷೆಗೆ ವೆರಿ ವೆರಿ ಇಂಪಾರ್ಟೆಂಟು. ಹೇಳಿದ್ದೆ ನಾನು, ಮೆದುಳು ಮತ್ತು ಹೃದಯ ಇವೆರಡರಲ್ಲಿ ಒಂದು ಫಿಕ್ಸ್ ಕ್ವಶನ್, ಡೆಫಿನೆಟ್ 100% ಬರೆದಿಟ್ಕೊಂಬಿಡಿ. ಚಿತ್ರಗಳನ್ನು ತಪ್ಪಾಗಿ ನೀವು ಡ್ರಾ ಮಾಡಲಿಕ್ಕಿಲ್ಲ, ಸರಿ ಮಾಡಿ ಕಲ್ಕೊಳ್ರಿ. ಆಮೇಲೆ ಭಾಗಗಳನ್ನು ಕೂಡ ಅದೇ ಜಾಗದಲ್ಲೇ ಗುರುತಿಸಬೇಕು. ಯಾವುದ್ಯಾವುದೋ ಜಾಗದಲ್ಲಿ ಗುರುತಿಸಿದ್ರೆ ಮಾರ್ಕ್ಸ್ ಸಿಕ್ಕೋದಿಲ್ಲ ನಿಮಗೆ. ಇನ್ನು 7ನೇದು ನೇಪ್ರಾನ್ನ ರಚನೆಯ ಚಿತ್ರ. ಇದನ್ನು 2 ಮಾರ್ಕ್ಸ್ ಇಲ್ಲ 3 ಮಾರ್ಕ್ಸಿಗೆ ಕೇಳ್ತಾರೆ, ಡೆಫಿನೆಟ್ ಆಗಿ ಕಲ್ಕೊಳ್ರಿ. ನೇಫ್ರಾನ್ ರಚನೆಯ ಚಿತ್ರ, ಇದನ್ನು ನೋಡ್ರಿ. ಬಿಡಿಸುವಾಗ ನೀವು ಭಾಳ ಗೊಂದಲ ಮಾಡ್ಕೊಳ್ತೀರಿ, ಅದೇನಷ್ಟು ಕಾಂಪ್ಲಿಕೇಟ್ ಆಗಿಲ್ಲ. ನೀವು 2ರಿಂದ 3 ಬಾರಿ ಬಿಡಿಸಿದ್ರಿ ಅಂದರೆ ಸರಿಯಾಗಿ ನಿಮಗೇನಾಗುತ್ತೆ, ಕೈ ಈ ಚಿತ್ರಕ್ಕೆ ಕೂತ್ಕೊಳ್ಳುತ್ತೆ. ಹಾಗಾಗಿ ಕರೆಕ್ಟಾಗಿ ನೀವು ಡ್ರಾ ಮಾಡೋದನ್ನು ಕಲ್ಕೊಳ್ರಿ. ಇನ್ನು 8ನೇದು ಮಾನವನ ಮೆದುಳು, ವೆರಿ 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 ಇಂಪಾರ್ಟೆಂಟ್ ಆಯಿತಾ. 100% ಫಿಕ್ಸ್ ಕ್ವಶನ್. ಇದಿಲ್ಲದೆ ಇದ್ದರೆ ಹೃದಯ ಇರುತ್ತೆ, ಹೃದಯ ಕೊಟ್ಟರೆ ಮೆದುಳು ಇರೋದಿಲ್ಲ, ಇಲ್ಲ ಮೆದುಳು ಕೊಟ್ಟರು ಅಂದರೆ ಹೃದಯ ಇರೋದಿಲ್ಲ. 2ರಲ್ಲಿ ಫಿಕ್ಸ್ ಆಗಿರುವಂಥ ಕ್ವಶನ್ನು. ಇದು ಮಾತ್ರ ನೀವು ಕಲೀಲೇಬೇಕಾಗಿರುತ್ತೆ. ನೋಡ್ಕೊಳ್ರಿ ಚಿತ್ರನ. ಇದನ್ನು ಬಿಡಿಸೋದು ಕೂಡ ಸಿಂಪಲ್ ಆಗಿದೆ, ಆದರೆ ನೀವೇನು ಮಾಡ್ಕೊಳ್ತೀರಿ, ಭಾಳಷ್ಟು ಗೊಂದಲ ಮಾಡ್ಕೊಳ್ತೀರಿ. ಇದಕ್ಕೆ ತಕ್ಕನಾಗಿ ಬೇರೆ ಬೇರೆ ಯೂಟ್ಯೂಬ್ ವೀಡಿಯೋಸ್ ಕೂಡ ಸಿಗ್ತವೆ, ಅವುಗಳನ್ನ ನೋಡ್ಕೊಳ್ರಿ. ನೋಡಿ ಬಿಡಿಸೋದನ್ನು ನೀವು ಅಂದವಾಗಿ ಬಿಡಿಸ್ರಿ, ಅದು ಮೆದುಳೇ ಆಗಿರಬೇಕು ಮತ್ತೆ. ಇನ್ನು 9ನೇದು
ನರಕೋಶದ ಚಿತ್ರ. ತುಂಬ ಸಿಂಪಲ್ ಇದೆ. ಇದನ್ನು ಕೂಡ 2 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗಾಗಿ ಭಾಗಗಳನ್ನೆಲ್ಲ ಸರಿಯಾಗಿ ಕಲ್ಕೊಂಡು ಚಿತ್ರನ ಅಂದವಾಗಿ ಬಿಡಿಸಿ. ಇನ್ನು 10ನೇದು ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ನೋಡ್ಕೊಳ್ರಿ ಚಿತ್ರನ. ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ. ಇವೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗ್ತವೆ. ಸರಿ ಮಾಡಿ ಬಿಡಿಸೋದನ್ನು ಕಲಿಯೋ ಜವಾಬ್ದಾರಿ ನಿಮ್ಮದು. ಇನ್ನು 11ನೇದು ಹೂವಿನ ನೀಳಛೇದ ಭಾಗದ ಚಿತ್ರ. ಹೂವಿನ ನೀಳಛೇದ ಭಾಗದ ಚಿತ್ರ. ಚಿತ್ರ ತೆಗೆಯೋದು, ಇವೆಲ್ಲ ಭಾಗಗಳನ್ನು ಸರಿ ಮಾಡಿ ಗುರುತಿಸೋದು. ಹೂವಂತೂ ನಿಮಗೆ ಗೊತ್ತೇ ಇದೆ ಅಲ್ವಾ. ದಾಸವಾಳ ಹೂವನ್ನು ತೆಕ್ಕೊಂಡು ಏನು ಮಾಡ್ತೀರಾ, ಅವುಗಳ ಭಾಗಗಳನ್ನು ಸರಿ ಮಾಡಿ ಗುರುತಿಸಬೇಕಾಗತ್ತೆ. ಇನ್ನು ಮತ್ತೊಂದಿದೆ, ಇದು ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ. ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಇದೆ, ಅದನ್ನು ನೋಡಿಕೊಂಡ್ರೆ ಅದರಲ್ಲಿ ನಿಮಗೆ 1 ರಿಂದ 2 ಅಂಕಗಳು ದೊರೆಯುತ್ತವೆ. ಯಾವುದಂತ ಹೇಳಿ ನೋಡೋಣ. ಇದರಲ್ಲಿ ಯಾವ ಥರ ಆದರೂ ವೆರೈಟಿ ಕ್ವಶನ್ಸ್ ಕೇಳ್ಬೋದು. ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ ವಿಭಜನೆ. ಉದಾಹರಣೆಗೆ ಗ್ಲೂಕೋಸು ಪೈರುವೇಟ್ ಆಗಿ ಎಲ್ಲಿ ಕನ್ವರ್ಟ್ ಆಗುತ್ತೆ ಅಂತ ಕೇಳಿದಾಗ ಕೋಶದ್ರವ್ಯ. ಅಥವಾ ಆಕ್ಸಿಜನ್ ಅನುಪಸ್ಥಿತಿ ಇರೋದು ಎಲ್ಲಿ, ಯಾವ ಜೀವಿಗಳನ್ನು ಈಸ್ಟ್ ಅಂತ ಹೇಳಬೇಕು. ಇನ್ನು ಆಕ್ಸಿಜನ್ ಕೊರತೆ ಉಂಟಾಗುವುದು ಯಾವಾಗ ಅಂತ ಕೇಳಿದಾಗ ಇಲ್ಲಿ ನೋಡಿ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಉಂಟಾಗುತ್ತೆ. ಇನ್ನು ಅದೇ ರೀತಿ ಉತ್ಪನ್ನಗಳು ಏನು ಬರ್ಬೋದು ಅಂತ ಕೇಳ್ತಾರೆ. ಅಥವಾ ವಾಯುವಿಕೆ ಉಸಿರಾಟ, ಅವಾಯುವಿಕೆ ಉಸಿರಾಟ ಅಂದ್ರೇನು ಅಂತ ಹೇಳಿ ಕೇಳ್ಬೋದು ಇದಕ್ಕೆ ಸಂಬಂಧಪಟ್ಟಂಗೆ. ಹಾಗಾಗಿ ಇಷ್ಟು ಈ ಸ್ಕಿಮ್ಯಾಟಿಕ್ ಡಯಾಗ್ರಾಮನ್ನು ನೀವು ಕರೆಕ್ಟಾಗಿ ಕಲಿತ್ರೆ ಅಂದರೆ ಯಾವ ಥರ ಕ್ವಶನ್ಸ್ ಬಂದರೂ ಕೂಡ ನೀವೇನು ಮಾಡ್ತೀರಾ, ಅದನ್ನು ಬರಲಿಕ್ಕೆ ಸಮರ್ಥರಾಗಿರ್ತೀರ. ಇನ್ನು ಭೌತ ವಿಜ್ಞಾನ ಪಾರ್ಟಿ ಬಂದರೆ 12ನೇದು ಯಾವುದು, ಸರಳ ವಿದ್ಯುತ್ ಮಂಡಲ. ಹೆಸರಲ್ಲೇ ಇದೆ ಸರಳ ವಿದ್ಯುತ್ ಮಂಡಲ ಅಂತಂದರೆ ಒಂದು ಬ್ಯಾಟರಿಯನ್ನು ಕನೆಕ್ಟ್ ಮಾಡ್ತೀವಿ, ಆಮೇಲೆ ಕೀಯನ್ನು ಇಟ್ಟಿರ್ತೀವಿ, ಅಮ್ಮೀಟರು, ಬಲ್ಬು, ಇವುಗಳಿಷ್ಟನ್ನು ಬಳಸ್ಕೊಂಡು ನಾವೇನು ಮಾಡಬೇಕು, ಒಂದು ಸರ್ಕ್ಯೂಟನ್ನು ಹಾಕಬೇಕು. ಇದನ್ನು ನಾವು ಸರಳ ವಿದ್ಯುತ್ ಮಂಡಲ ಅಂತ ಹೇಳ್ತೇವೆ. ಇನ್ನು 13ನೇ ಕ್ವಶನ್ನು, ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಚಿಹ್ನೆಗಳು. ಈ ಚಿಹ್ನೆಗಳು ಬಹಳಷ್ಟಿದ್ದಾವೆ, ಈಗ ನಾನು ಹೇಳ್ತೇನೆ ನೋಡ್ರಿ, ನೋಡ್ತಾ ಹೋಗ್ರಿ ಒಂದೊಂದಾಗಿ. ಈ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂಥ ಚಿಹ್ನೆಗಳು ಇವಿಷ್ಟರಲ್ಲಿ ಯಾವುದಾದ್ರೂ 2 ಕೊಡ್ತಾರೆ. ಹಾಗಾಗಿ ಯಾವ್ದು ಕೊಟ್ಟರು ನೀವೇನು ಮಾಡಬೇಕು, ಬರೆಯೋಕೆ ರೆಡಿ ಆಗಿರಬೇಕು. ಮೊದಲೇದು ವಿದ್ಯುತ್ ಕೋಶ ಇದೆ, ಆಮೇಲೆ ಶುಷ್ಕ ಕೋಶ ಅಥವಾ ಅದರ ಸಂಯೋಜನೆ ಇದೆ. ಯಾವ ರೀತಿ ಇದೆ ನೋಡಿರಿ, ಚಿಹ್ನೆಯನ್ನು ನಾವು ಯಾವ ರೀತಿ ಗುರುತಿಸ್ಬೇಕಂತೇಳಿ. ಇನ್ನು ಪ್ಲಗ್ ಕೀ ಅಂದರೆ ಅದು ತೆರೆದಿದ್ದು ಓಪನ್ ಸಿಸ್ಟಮು, ಅದೇ ಕ್ಲೋಸ್ ಆಗಿರೋದು. ಇನ್ನು ತಂತಿಗಳು ಸೇರುವ ಸ್ಥಳ ಹೀಗಿರುತ್ತೆ, ಅಂದರೆ ಈ ರೀತಿ ಚಿಹ್ನೆಯಿಂದ ನಾವು ಗುರುತಿಸ್ಬೇಕಾಗತ್ತೆ. ಸೇರ್ಪಡೆ ಇಲ್ಲದ ದಾಟಿದ ತಂತಿ. ಇನ್ನು ವಿದ್ಯುತ್ ಬಲ್ಬನ್ನು ನಾವು ಯಾವ ರೀತಿ ಸಾಂಕೇತಿಕವಾಗಿ ತೋರಿಸ್ಬೋದು, ಈ ರೀತಿ ರೋಧಕದ ರೋಧ ಹೀಗೆ. ಇನ್ನು ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ ಅಂತ ಇದೆ, ಅದು ಕೂಡ ಇದ್ರ ಹಾಗೆ ಇದೆ, ಸೇಮ್ ಟು ಸೇಮ್. ಅದ್ರ ಮೇಲ್ಗಡೆ ನಾವೇನು ಮಾಡ್ತೇವೆ, ಒಂದು ಆ್ಯರೋ ಮಾರ್ಕನ್ನು ಹಾಕ್ತೇವೆ, ಅಥವಾ ಈ ರೀತಿಯಾದರೂ ಕೂಡ ನಾವು ಸಾಂಕೇತಿಕವಾಗಿ ತೋರಿಸ್ಬೋದು. ಇನ್ನು ಕೊನೆಯದಾಗಿ ಅಮ್ಮೀಟರ್ ಇದೆ. ಅಮ್ಮೀಟರಲ್ಲಿ ಕಂಪಲ್ಸರಿ ಬ್ಯಾಟ್ರಿ ಮತ್ತು ಅಮ್ಮೀಟರ್, ವೋಲ್ಟ್ ಮೀಟರ್ ನಾವೇನು ಮಾಡಬೇಕು, ಚಿಹ್ನೆಗಳನ್ನು ಗುರುತಿಸ್ಬೇಕು, ಪ್ಲಸ್ ಮೈನಸ್ ಅಂತ ಹೇಳಿ. ಇನ್ನು ಲಾಸ್ಟ್ ಒನ್ ಯಾವುದು, ವೋಲ್ಟ್ ಮೀಟರ್, ಅದು ಕೂಡ ಇದೇ ರೀತಿ ವಿ ಅಂತ ಗುರುತಿಸಿ ಅದರಲ್ಲೂ ಕೂಡ ನಾವೇನು ಮಾಡಬೇಕು, ಪ್ಲಸ್ ಮೈನಸನ್ನು ಕಂಪಲ್ಸರಿ ಗುರುತಿಸಲೇಬೇಕಾಗತ್ತೆ. ಇನ್ನು 14ನೇದು ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವಂಥ ಚಿತ್ರ. ಅಥವಾ ಹೀಗೂ ಕೇಳ್ಬೋದು, ಏಕಕೇಂದ್ರೀಯ ಮಾದರಿ ಅಂತ ಆದರೂ ಕೂಡ ಕೇಳ್ಬೋದು. ಹೇಗೆ ಕೇಳಿದರೂ ಕೂಡ ನೀವೇ ಮಾಡಬೇಕು, 2 ಮಾರ್ಕ್ಸಿಗೆ ಕೇಳ್ತಾರೆ, ಇಲ್ಲ ಕೆಲವೊಂದು ಸಾರಿ 3 ಮಾರ್ಕ್ಸಿಗೂ ಕೇಳ್ತಾರೆ. ನೀವು ಚಿತ್ರವನ್ನು ಬಿಡಿಸಲಿಕ್ಕೆ ಸಿದ್ಧರಾಗಿರಬೇಕು. ಹಾಗಿದ್ರೆ ಆ ಚಿತ್ರ ಹೇಗಿದೆ ನೋಡಿ, ಅದರ ಹೆಡ್ಲೈನೇ ದೊಡ್ಡ ಇದೆ ಅಲ್ವಾ. ಇದಿಷ್ಟನ್ನು ಸರಿ ಮಾಡಿ ನೋಡಿಕೊಳ್ಳ್ರಿ, ಯಾಕಂದರೆ ಯಾವ ಥರ ಆದರೂ ಹೆಡ್ಲೈನ್ ಕೊಟ್ಟು ಕೇಳ್ಬೋದು. ನಿಮಗೆ ಚಿತ್ರ ಗೊತ್ತಿರುತ್ತೆ, ಆದರೆ ಹೆಡ್ಲೈನೇ ಕಲ್ತಿರಲ್ಲ. ಬಹಳಷ್ಟು ವಿದ್ಯಾರ್ಥಿಗಳು ಯಾವ ಪೇಜ್ ಸಿಲ್ಕ್ತಾರೆ ಅಂದರೆ ಮೇನ್ ಇದೆ, ಚಿತ್ರಗಳೆಲ್ಲ ಗೊತ್ತಿರ್ತವೆ, ಆದರೆ ಅದಕ್ಕೆ ಯಾವ ಹೆಸರು ಅನ್ನೋದು ಗೊತ್ತಿರೋದಿಲ್ಲ. ಆವಾಗ ಏನಾಗುತ್ತೆ, ನೀವು ಚಿತ್ರಗಳನ್ನು ಕಲಿತರೂ ಕೂಡ ವ್ಯರ್ಥ ಆಗುತ್ತೆ. ಹಾಗಾಗಿ ಮೊದಲು ನೀವು ಚಿತ್ರಗಳನ್ನು ಕಲಿಬೇಕಾದ್ರೆ ಫಸ್ಟ್ ಏನು ಮಾಡಬೇಕು, ಅದರ ಹೆಡ್ಲೈನನ್ನು ಕಲಿಬೇಕು, ಅದರ ಹೆಸರೇನು ಅಂತ ಹೇಳಿ ತಿಳ್ಕೊಬೇಕು. ಆಮೇಲೆ ಅಂದವಾಗಿ ಚಿತ್ರವನ್ನು ಬಿಡಿಸೋದು, ಕೊನೆಯದಾಗಿ ಭಾಗಗಳನ್ನು ಗುರುತಿಸೋದು, ಇದು ಕಂಪಲ್ಸರಿ. ಇನ್ನು ನಿಮ್ನ ದರ್ಪಣವನ್ನು ವಿವಿಧ ಸ್ಥಾನದಲ್ಲಿಟ್ಟಾಗ ರೇಖಾಚಿತ್ರಗಳು ಹೇಗೆ ಉಂಟಾಗ್ತವೆ ಅಂತ ಹೇಳಿ, ಆ ಎಲ್ಲ ಸ್ಥಾನಗಳನ್ನು ನಾವು ಏನು ಮಾಡಬೇಕು, ಒಂದೊಂದರಲ್ಲಿ ಇಟ್ಟು ನೋಡ್ತಾ ಹೋಗೋದು, ಆ ಚಿತ್ರಗಳನ್ನು ತೆಗೆಯೋದು. ಇದೊಂದು ಮತ್ತು ಪೀನ ಮಸೂರದಿಂದ ಉಂಟಾದಂತಹ ರೇಖಾಚಿತ್ರಗಳು. ಇವೆರಡರಲ್ಲಿ ಯಾವುದಾದ್ರೂ 1 ರಿಂದ 2 ಮಾರ್ಕ್ಸ್ ಕ್ವಶನ್ನು ಫಿಕ್ಸ್ ಆಗಿ ಬಂದಿರುತ್ತೆ. ಡೆಫಿನೆಟ್ ಕ್ವಶನ್ನು ನೆನಪಿರಲಿ. ಜೊತೆಗೆ ಸ್ವಭಾವವನ್ನು ಕೂಡ ಕೇಳ್ತಾರೆ, ಇದು ನಿಮ್ಮ ಪಠ್ಯ ಪುಸ್ತಕದಲ್ಲಿದೆ. ಹಾಗಾಗಿ ಅದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ರಿ. ಈಗ ಡಯಾಗ್ರಾಮ್ ಹೇಗೆ ಬರ್ಬೋದು ಅಂತ ಹೇಳಿ ನೋಡೋಣ. ಮೊದಲೇದು, ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ದರ್ಪಣದಲ್ಲಿ
ಉಂಟಾಗುವಂತಹ ಪ್ರತಿಬಿಂಬದ ಸ್ಥಾನ. ಹೀಗೆ ನೋಡ್ರಿ, ವಸ್ತುವನ್ನು ಮೊದಲು ಅನಂತದಲ್ಲಿಟ್ಟಾಗ ಸಿಯಿಂದ ದೂರದಲ್ಲಿ, ಸಿಯಲ್ಲಿ ಸಿ ಮತ್ತು ಎಫ್ಗಳ ನಡುವೆ, ಎಫ್ನಲ್ಲಿ ಹಾಗೂ ಪಿ ಮತ್ತು ಎಫ್ನ ನಡುವೆ ಇಟ್ಟಾಗ ಯಾವ ರೀತಿ ರೇಖಾಚಿತ್ರಗಳು ಮೂಡ್ತವೆ ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ದಾರೆ. ಇವೆಲ್ಲವುಗಳನ್ನು ಸರಿಯಾಗಿ ಕಲ್ಕೋಬೇಕು. ಇಲ್ಲಿ ಬಾಣದ ಗುರುತು ಆ್ಯರೋ ಮಾರ್ಕ್ ಏನಾಗಿರುತ್ತೆ, ಇಂಪಾರ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಆ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಸ್ವಭಾವದ್ದು, ಅಂದರೆ ಸತ್ಯನೋ ಮಿಥ್ಯನೋ, ಪ್ರತಿಬಿಂಬ ಎಲ್ಲಿ ಮೂಡುತ್ತೆ, ಇದನ್ನು ನೀವೇನು ಮಾಡಬೇಕು, ಸರಿ ಮಾಡಿ ಕಲ್ಕೋಬೇಕು. ಇನ್ನು ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪಿನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ, ಗಾತ್ರ ಮತ್ತು ಸ್ವಭಾವ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ರೇಖಾಚಿತ್ರಗಳನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ರಿ. ಇಲ್ಲೂ ಕೂಡ ವಸ್ತು ಫಸ್ಟು ಅನಂತ ದೂರದಲ್ಲಿಟ್ಟಾಗ, 2f1ಗಿಂತ ದೂರದಲ್ಲಿಟ್ಟಾಗ, ಇನ್ನು ಮೂರನೇ ಹಂತ 2f1ನಲ್ಲೇ ಇಟ್ಟಾಗ, f1 ಮತ್ತು 2f1ಗಳ ಮಧ್ಯೆ ಇಟ್ಟಾಗ, ಪ್ರಧಾನ ಸಂಗಮ f1ನಲ್ಲಿಟ್ಟಾಗ, ಇನ್ನು ಪ್ರಧಾನ ಸಂಗಮ ಏನು ಸಿಗುತ್ತೆ, f1 ಮತ್ತು ದೃಕ್ ಕೇಂದ್ರ O ನಡುವೆ ಇಟ್ಟಾಗ ಯಾವ ರೀತಿ ರೇಖಾಚಿತ್ರಗಳು ಮೂಡ್ತವೆ ಅನ್ನೋದನ್ನು ನಾವು ಇಲ್ಲಿ ತೋರಿಸಿದ್ದೇವೆ. ಅದನ್ನು ನೀವೇನು ಮಾಡಬೇಕು, ಚಿತ್ರಗಳನ್ನು ಸರಿಯಾಗಿ ಕಲ್ಕೋಬೇಕು. ಇನ್ನು ಕೊನೆಯದಾಗಿ ನೋಡ್ರಿ, ನಿಮ್ಮ ಪರೀಕ್ಷೆಯಲ್ಲಿ ಪ್ರಾಣಿ ಹಾರ್ಮೋನ್ ಅಥವಾ ಸಸ್ಯ ಹಾರ್ಮೋನ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಇದರಲ್ಲಿ ಒಂದು ಕೋಷ್ಟಕ ಇದೆ, ಕೆಲವು ಪ್ರಮುಖ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು ಅಂತ ಹೇಳಿ. ಬೆಳವಣಿಗೆಯ ಹಾರ್ಮೋನು ಅದು ಯಾವ ಗ್ರಂಥಿಗಳನ್ನು ಸ್ರವಿಸುತ್ತೆ, ಜೊತೆಗೆ ಅದರ ಕಾರ್ಯ ಏನು. ಹೀಗೆ ಇನ್ಸುಲಿನ್ ಕೊಟ್ಟಿದ್ದಾರೆ, ಟೆಸ್ಟೋಸ್ಟಿರಾನು, ಅಡ್ರಿನಲಿನ್ನು, ಇನ್ನು ಬೇರೆ ಬೇರೆ ರೀತಿಯಾದಂಥ ಜನಾಂಗಗಳಿಗೆ ಸಂಬಂಧಪಟ್ಟಿರುವಂಥ ಹಾರ್ಮೋನ್ಗಳನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ತರಗತಿಯಲ್ಲೂ ಕೂಡ ಟೀಚರ್ಸ್ ಬರೆಸ್ಕೊಟ್ಟಿರ್ತಾರೆ ಆ ಪಟ್ಟಿನ. ಅದನ್ನು ಸರಿ ಮಾಡಿ ಸಸ್ಯ ಹಾರ್ಮೋನ್ಗಳು, ಪ್ರಾಣಿ ಹಾರ್ಮೋನ್ಗಳನ್ನು ಕಲ್ತ್ಕೊಳ್ರಿ. ನೆನಪಿರಲಿ ವಿದ್ಯಾರ್ಥಿಗಳೇ, ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ನಿಮಗಾಗಿ, ಅಂದರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗಲಿ ಅನ್ನೋ ಉದ್ದೇಶದಿಂದ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಯಾರಿಗೆ ಇದರಿಂದ ಜಾಸ್ತಿ ಉಪಯೋಗ ಇದೆ ಆ ಉಪಯೋಗವನ್ನು ನೀವು ಸದ್ಬಳಕೆ ಮಾಡಿಕೊಳ್ಳ್ರಿ. ಇನ್ನಷ್ಟು ನಮ್ಮ ಕಡೆಯಿಂದ ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ. ನಾವಿಷ್ಟೊತ್ತು ಡಿಸ್ಕಸ್ ಮಾಡಿರುವಂತಹ ಅಷ್ಟು ಡಯಾಗ್ರಾಮ್ಗಳ ಮೇಲೆ ಜಾಸ್ತಿ ಫೋಕಸ್ ಮಾಡಿ, ಇದಾದಮೇಲೆ ನಿಮಗೆ ಕಲಿಯುವಂಥ ಸಾಮರ್ಥ್ಯ ಇದ್ದರೆ ಉಳಿದಿರುವಂಥ ಡಯಾಗ್ರಾಮ್ಸ್ಗಳನ್ನು ಕೂಡ ನೀವು ನೋಡ್ಕೋಬಹುದು. ಆದರೆ ಹೇಳಿದಷ್ಟು ಇಷ್ಟನ್ನು ಮಾತ್ರ ನೀವು ಕರೆಕ್ಟಾಗಿ ಕಲ್ತ್ಕೊಳ್ಳೇಬೇಕು. ಇದರಿಂದ ನಿಮಗೆ 12ರಿಂದ 13 ಅಂಕಗಳು ಸಿಗ್ತವೆ. ಇದು ನೀವು ಪಾಸ್ ಆಗಲಿಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ನೆನಪಿರಲಿ, ನಿಮಗೆ ಒಂದು ಮಾತಿದೆ ವಿದ್ಯಾರ್ಥಿಗಳೇ, ಇದು ನಿಮಗಾಗಿ. ಮರಳಿ ಪ್ರಯತ್ನವ ಮಾಡು, ಬಿಡದೆ ನಿನ್ನೀ ಪಾಡು ಅಂತ ಹೇಳಿ. 1000 ಸಲ ಸೋತರೂ ಚಿಂತೆ ಇಲ್ಲ, ಆದರೆ ಒಮ್ಮೆ ಅದ್ಧೂರಿಯಾಗಿ ಗೆಲ್ಲುವುದು ಮುಖ್ಯ ಅಂತ ಹೇಳಿ. ಹಾಗಾಗಿ ನೀವೀಗ ಈ ಹಿಂದಿನ ಪರೀಕ್ಷೆಗಳಲ್ಲಿ ಫೇಲ್ ಆದರೂ ಕೂಡ ಚಿಂತೆ ಮಾಡಿಕೋಬೇಡಿ. ಆದರೆ ಈ ಪರೀಕ್ಷೆಯಲ್ಲಿ ನೀವೇನು ಮಾಡಬೇಕು, ಕಡ್ಡಾಯವಾಗಿ ಪಾಸ್ ಆಗಲೇಬೇಕು. ಯಾಕಂದರೆ ಇದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತೆ. ನೀವು ಮುಂದಿನ ಹಂತಗಳಲ್ಲಿ ಇನ್ನೂ ಓದೋರಿರ್ತೀರ. ಹಾಗಾಗಿ ಈ ಒಂದು ಎಕ್ಸಾಮನ್ನು ನೀವು ಮಿಸ್ ಮಾಡ್ಕೋಬೇಡಿ. ಯಾವುದೇ ಕಾರಣಕ್ಕೂ ಪಾಸ್ ಆಗುವಂಥ ಚಾನ್ಸನ್ನು ನೀವು ಕಳ್ಕೊಬೇಡಿ. ಎಲ್ಲರೂ ಏನು ಮಾಡಬೇಕು, ಕಂಪಲ್ಸರಿ ಪಾಸ್ ಆಗ್ರಿ, ನೀವು ಒಳ್ಳೆ ಭವಿಷ್ಯನ ರೂಪಿಸ್ಕೊಳ್ರಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ತಪ್ಪದೇ ಲೈಕ್ ಮಾಡಿ. ಥ್ಯಾಂಕ್ ಯು.